ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಜವಾಗ್ಲೂ ಸಿಕ್ಕಾಪಟ್ಟೆ ದೊಡ್ಡ ಸ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಪ್ರಾಬಬ್ಲಿ ಇಂಡಿಯಾದವರು ನಾವು ರಸ್ಸಲ್ ಮೇನಿಯಾನ ಟಿವಿಯಲ್ಲಿ ನೋಡೋದಿಕ್ಕೆ ಆಗೋದಿಲ್ಲ ಅಂತ ಅನ್ಸುತ್ತೆ. ನಿಮಗೆ ಗೊತ್ತಿರಬಹುದು, ಜನವರಿ 6ನೇ ತಾರೀಕಿಂದ ಕಂಪ್ಲೀಟ್ ಆಗಿ ಡಬ್ಲ್ಯೂ ಅವರು ನೆಟ್ಫ್ಲಿಕ್ಸ್ಗೆ ಮೂವ್ ಆನ್ ಆಗ್ತಾ ಇದ್ದಾರೆ. ಅಂದ್ರೆ USA ಮಂಡೇ ನೈಟ್ ರೋ ಮಾತ್ರ ನೆಟ್ಫ್ಲಿಕ್ಸ್ಗೆ ಮೂವ್ ಆನ್ ಆಗ್ತಾ ಇದೆ. ಸ್ಮ್ಯಾಕ್ ಡೌನು USA ನೆಟ್ವರ್ಕ್ ಅಲ್ಲೇ ಇರುತ್ತೆ ಅಂಡ್ NXT CW ನೆಟ್ವರ್ಕಿಗೆ ಹೋಗ್ತಾ ಇದೆ. USA ಬಿಟ್ಟು ಬೇರೆ ಬೇರೆ ದೇಶಗಳಲ್ಲಿ ಎಲ್ಲವೂ ಕೂಡ ನೆಟ್ಫ್ಲಿಕ್ಸ್ಗೆ ಮೂವ್ ಆನ್ ಆಗ್ತಾ ಇದೆ. ಅಂಡ್ ಇಲ್ಲಿ ಇಂಡಿಯಾ ಕಡೆ ಮಾತಾಡೋದಾದ್ರೆ, ಇಂಡಿಯಾದಲ್ಲಿ ಸೋನಿ ನೆಟ್ವರ್ಕ್ ಅವರ ಜೊತೆ ಡಬ್ಲ್ಯೂ ಡೀಲಿಂಗ್ಸ್ ಇದೆ ಅಂಡ್ ಇದು 23 ವರ್ಷಗಳ ಡೀಲಿಂಗು ಅಂತಾನೆ ಹೇಳ್ಬಹುದು. ಲಿಟ್ರಲಿ ಇಷ್ಟು ವರ್ಷದಿಂದ ಡಬ್ಲ್ಯೂ ಡೀಲಿಂಗ್ಸು ಸೋನಿ ನೆಟ್ವರ್ಕ್ ಅವರ ಜೊತೆನೆ ಇತ್ತು ಅಂಡ್ ಈಗ ಆ ಒಂದು ಡೀಲಿಂಗ್ಸು ಮಾರ್ಚ್ ಅಲ್ಲಿ ಎಕ್ಸ್ಪೈರ್ ಆಗ್ತಾ ಇದೆ. ಮಾರ್ಚ್ ಮುಗಿದ್ಮೇಲೆ ಇಂಡಿಯಾದಲ್ಲೂ ಕೂಡ ಮಂಡೇ ನೈಟ್ ರೋ, ಸ್ಮ್ಯಾಕ್ ಡೌನು, NXT, ಡಬ್ಲ್ಯೂ ಯಾವುದೇ ಕಾಂಟೆಂಟ್ ಆಗಿರ್ಬೋದು ಎಲ್ಲವೂ ಕೂಡ ನಮಗೆ ನೆಟ್ಫ್ಲಿಕ್ಸ್ ಅಲ್ಲೇ ನೋಡೋದಿಕ್ಕೆ ಸಿಗುತ್ತೆ. ನಾನು ಹಳೆ ವಿಡಿಯೋದಲ್ಲಿ ಇದನ್ನ ಕ್ಲಿಯರ್ ಆಗಿ ತಿಳಿಸಿದ್ದೆ. ಸದ್ಯಕ್ಕೆ ಯಾವುದೇ ರೀತಿಯ ಬದಲಾವಣೆ ನಮಗೆ ನೋಡೋದಿಕ್ಕೆ ಸಿಗೋದಿಲ್ಲ. ಬಟ್ ಸೋನಿ ನೆಟ್ವರ್ಕ್ ಅವರ ಜೊತೆ ಮಾರ್ಚ್ ಅಲ್ಲಿ ಡೀಲಿಂಗ್ಸು ಮುಗಿತಾ ಇರೋದ್ರಿಂದ ಮಾರ್ಚ್ ಆದ್ಮೇಲೆ ಎಲ್ಲಾ ದೇಶದ ರೀತಿ ಇಂಡಿಯಾದಲ್ಲೂ ಕೂಡ ಎಲ್ಲಾ ಡಬ್ಲ್ಯೂ ಕಂಟೆಂಟ್ ಗಳಾಗಿರ್ಬೋದು, ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಗಳಾಗಿರ್ಬೋದು ನಮಗೆ ನೆಟ್ಫ್ಲಿಕ್ಸ್ ಆನ್ ಇಂಡಿಯಾದಲ್ಲಿ ನೋಡೋದಿಕ್ಕೆ ಸಿಗುತ್ತೆ ಅಂತ. ಅಂಡ್ ಈಗ ಎಕನಾಮಿಕ್ ಟೈಮ್ಸ್ ಅವರು ಕೂಡ ಇದನ್ನ ಕ್ಲಿಯರ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಎಕನಾಮಿಕ್ ಟೈಮ್ಸ್ ಬಿಸ್ನೆಸ್ ನ್ಯೂಸ್ ಪೇಪರ್ ಅಂತಾನೆ ಹೇಳ್ಬಹುದು. ಇದು ಬಿಸ್ನೆಸ್ ಗೆ ಸಂಬಂಧಪಟ್ಟಂತಹ ತುಂಬಾ ದೊಡ್ಡ ನ್ಯೂಸ್ ಗಳನ್ನ ಈ ಒಂದು ನ್ಯೂಸ್ ಪೇಪರ್ ತಿಳಿಸ್ತಾ ಇರುತ್ತೆ. ಅಂಡ್ ಇಲ್ಲಿ ಇವರು ತಿಳಿಸಿರೋದೇನಪ್ಪಾ ಅಂದ್ರೆ, ದ ಟ್ರಾನ್ಸಿಷನ್ ಇಸ್ ಎಕ್ಸ್ಪೆಕ್ಟೆಡ್ ಟು ಸ್ಟಾರ್ಟ್ ಆಫ್ಟರ್ ಮಾರ್ಚ್ 2025 ಎಂಡಿಂಗ್ ಎ 23-year-old ಡೀಲ್ ವಿತ್ ಸೋನಿ ನೆಟ್ವರ್ಕ್ ಅಂತ ಇವರು ಒಂದು ಟ್ವೀಟ್ ನ ಮಾಡಿ ತಿಳಿಸಿದ್ದಾರೆ. ಅಂದ್ರೆ ಡಬ್ಲ್ಯೂ ಹಾಗೆ ಸೋನಿ ನೆಟ್ವರ್ಕ್ ಅವರ ಜೊತೆ ಒಂದು ಟ್ರಾನ್ಸಿಷನ್ ನಮಗೆ ನೋಡೋದಿಕ್ಕೆ ಸಿಗ್ತಾ ಇದೆಯಂತೆ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ, ಡಬ್ಲ್ಯೂ ತನ್ನ ಕಂಪ್ಲೀಟ್ ಡೀಲ್ ನ ಸೋನಿ ನೆಟ್ವರ್ಕ್ ಅವರ ಜೊತೆ ಎಂಡ್ ಮಾಡ್ತಾ ಇದ್ದಾರೆ. ಲಿಟ್ರಲಿ 23 ವರ್ಷದಿಂದ ಡಬ್ಲ್ಯೂ ಎಲ್ಲಾ ಡೀಲು ಸೋನಿ ನೆಟ್ವರ್ಕ್ ಅಲ್ಲಿ ಇತ್ತು ಇಂಡಿಯಾದವರ ಜೊತೆ. ಸೋನಿ ನೆಟ್ವರ್ಕ್ ಅವರು ಡಬ್ಲ್ಯೂ ಕಂಪನಿಗೆ ವರ್ಷಕ್ಕೆ ಇಷ್ಟು ಅಂತ ಅಮೌಂಟ್ ನ ಪೇ ಮಾಡ್ತಾ ಬರೋರು. ಆ ಅಮೌಂಟ್ ನ ಇಸ್ಕೊಂಡು ಡಬ್ಲ್ಯೂ ಅವರು ಸುಮ್ನಾಗೋರು. ಅಂಡ್ ಇಲ್ಲಿ ಇಂಡಿಯಾದಿಂದ ಎಷ್ಟೇ ವ್ಯೂವರ್ಶಿಪ್ ಬಂದ್ರು ಕೂಡ ಅದು ಸೋನಿ ನೆಟ್ವರ್ಕ್ ಅವರಿಗೆ ಮಾತ್ರ ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ಈಗಾಗಲೇ ಡಬ್ಲ್ಯೂಗೆ ಸೋನಿ ನೆಟ್ವರ್ಕ್ ಅವರು ಒಂದಿಷ್ಟು ಅಮೌಂಟ್ ನ ಪೇ ಮಾಡಿಬಿಟ್ಟಿರ್ತಾರೆ. ಇನ್ನ ಅದಕ್ಕಿಂತ ಲಾಭ ಆಗ್ಲಿ ಅದಕ್ಕಿಂತ ನಷ್ಟ ಆಗ್ಲಿ ಎಲ್ಲವೂ ಕೂಡ ಸೋನಿ ನೆಟ್ವರ್ಕ್ ಗೆ ಸೇರಿದ್ದು ಅಂತಾನೆ ಹೇಳ್ಬಹುದು. ಅಂಡ್ ಇಂಡಿಯಾ ಜನಗಳಿಂದ ಸೋನಿ ನೆಟ್ವರ್ಕ್ ಅವರಿಗೆ ಯಾವುದೇ ರೀತಿಯ ನಷ್ಟ ಆಗಿಲ್ಲ ಅನ್ಕೋತೀನಿ. ಅದಕ್ಕೋಸ್ಕರ 23 ವರ್ಷದಿಂದ ಡಬ್ಲ್ಯೂ ಡೀಲ್ ನ ಬಿಟ್ಕೊಡ್ದಲೆ ಸೋನಿ ನೆಟ್ವರ್ಕ್ ಅವರು ತನ್ನ ಬಳಿನೇ ಇಟ್ಕೊಂಡಿದ್ರು. ಅಂಡ್ ಈಗ ಆ ಒಂದು ಡೀಲು ಮಾರ್ಚ್ ತಿಂಗಳಲ್ಲಿ ಎಂಡ್ ಆಗ್ತಾ ಇದೆ. ಅಂಡ್ ಆ ಒಂದು ಡೀಲ್ ನ ನೆಟ್ಫ್ಲಿಕ್ಸ್ ಇಂಡಿಯಾದವರು ತಗೋತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಅಂದ್ರೆ ನೆಟ್ಫ್ಲಿಕ್ಸ್ ಇಂಡಿಯಾದವರು ಡಬ್ಲ್ಯೂಗೆ ಮೊದಲೇ ಒಂದಷ್ಟು ಮಿಲಿಯನ್ ಹಣನ ಕೊಡ್ತಾರೆ. ಅಂಡ್ ಅದಾದ್ಮೇಲೆ ಆ ಒಂದು ಹಣನ ಇಟ್ಕೊಂಡು ಡಬ್ಲ್ಯೂ ಅವರು ತನ್ನ ಮಂಡೇ ನೈಟ್ ರೋ, ಸ್ಮ್ಯಾಕ್ ಡೌನ್, NXT ನ ನೆಟ್ಫ್ಲಿಕ್ಸ್ಗೆ ಕೊಡ್ತಾರೆ. ಅದನ್ನ ನೆಟ್ಫ್ಲಿಕ್ಸ್ ಅವರು ತನ್ನ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಸ್ಟ್ರೀಮ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ವ್ಯೂವರ್ಶಿಪ್ ಆಗಿರ್ಬೋದು, ರೇಟಿಂಗ್ಸ್ ಆಗಿರ್ಬೋದು, ಇದರಿಂದ ಡಬ್ಲ್ಯೂಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಅವರಿಗೆ ಬರಬೇಕಾದಂತಹ ಹಣ ಮೊದಲೇ ಬಂದಿದೆ. ಇದು ಯಾವ ರೀತಿ ಅಂದ್ರೆ, ಈಗ ಸೌತ್ ಮೂವಿ ಕಡೆ ಬರೋದಾದ್ರೆ ತಮಿಳಲ್ಲಿ ಯಾವುದಾದ್ರೂ ಒಂದು ಮೂವಿ ರೆಡಿ ಆಗುತ್ತೆ, ಅದನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ಪ್ರೊಡಕ್ಷನ್ ಹೌಸ್ ಒಂದು 6 ಕೋಟಿನ ಆ ಒಂದು ಮೂವಿಗೆ ಕೊಟ್ಟು ಪರ್ಚೇಸ್ ಮಾಡಿಕೊಂಡು ಆ ಒಂದು ಮೂವಿನ ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತಾರೆ. ಆ ಒಂದು ಮೂವಿ 3 ಕೋಟಿನಾದ್ರೂ ಕರ್ನಾಟಕದಲ್ಲಿ ಸಂಪಾದನೆ ಮಾಡಬಹುದು ಅಥವಾ 10 ಕೋಟಿನಾದ್ರೂ ಸಂಪಾದನೆ ಮಾಡಬಹುದು. ಲಾಭ ಆದ್ರೂ ಕೂಡ ಕರ್ನಾಟಕದ ಪ್ರೊಡಕ್ಷನ್ ಅವರಿಗೆ ಹೋಗುತ್ತೆ ಅಂಡ್ ನಷ್ಟ ಆದ್ರೂ ಕೂಡ ಅವರೇ ಅನುಭವಿಸ್ತಾರೆ. ಇದೇ ರೀತಿ ಡೀಲಿಂಗು ಈಗ ಡಬ್ಲ್ಯೂ ಆಗಿ ಇಂಡಿಯಾದ ನಡುವೆ ನಡೀತಿದ್ದು ಅಂಡ್ ಈಗ ಆ ಒಂದು ಡೀಲಿಂಗು ಎಂಡ್ ಆಗ್ತಾ ಇದೆ. ಸೊ ನಮಗೆ ಮಾರ್ಚ್ ವರ್ಗೂ ಡಬ್ಲ್ಯೂ ಎಲ್ಲಾ ಕಂಟೆಂಟ್ಗಳು ಸೋನಿ ನೆಟ್ವರ್ಕ್ ಅಲ್ಲೇ ನೋಡೋದಿಕ್ಕೆ ಸಿಗುತ್ತೆ. ಮಾರ್ಚ್ ವರ್ಗೂ ನಾವು ಹೇಗೆ ಈಗ ಟಿವಿಯಲ್ಲಿ ಮಂಡೇ ನೈಟ್ ರೋ, ಸ್ಮ್ಯಾಕ್ ಡೌನ್, NXT ಎಲ್ಲವನ್ನು ಕೂಡ ಎಂಜಾಯ್ ಮಾಡ್ತಾ ಇದೀವೋ ಅದೇ ರೀತಿ ಎಂಜಾಯ್ ಮಾಡಬಹುದು. ಬಟ್ ಮಾರ್ಚ್ ಮೇಲೆ ನಮಗೆ ಟಿವಿಯಲ್ಲಿ ಡಬ್ಲ್ಯೂ ನೋಡೋದಿಕ್ಕೆ ಸಿಗೋದಿಲ್ಲ. ಯಾಕಂದ್ರೆ ಸೋನಿ ನೆಟ್ವರ್ಕ್ ಜೊತೆ ಡಬ್ಲ್ಯೂ ಡೀಲಿಂಗ್ ಮುಗಿತಾ ಇದೆ ಅಂಡ್ ಡಬ್ಲ್ಯೂ ಇಂಡಿಯಾದಲ್ಲೂ ಕೂಡ
ನೆಟ್ಫ್ಲಿಕ್ಸ್ ಅಲ್ಲೇ ಟೆಲಿಕಾಸ್ಟ್ ಆಗುತ್ತೆ. ಸೊ ಎಲ್ಲರೂ ಕೂಡ ನೆಟ್ಫ್ಲಿಕ್ಸ್ಗೆ ಮೂವ್ ಆನ್ ಆಗಬೇಕು ಮಾರ್ಚ್ ತಿಂಗಳಲ್ಲಿ. ನಿಜವಾಗ್ಲೂ ಇದೊಂದು ರೀತಿ ಪರ್ಫೆಕ್ಟ್ ಟೈಮಿಂಗು ಅಂತಾನೆ ಹೇಳ್ಬೋದು. ಮಾರ್ಚ್ ಮುಗಿದ ಕೂಡಲೇ ಏಪ್ರಿಲ್ ಬರುತ್ತೆ. ಏಪ್ರಿಲ್ ಅಂದ್ರೆ ರಸ್ಸಲ್ ಮೇನಿಯಾ ಸೀಸನ್ ಅಂತಾನೆ ಹೇಳ್ಬೋದು. ಅಂಡ್ ಡಬ್ಲ್ಯೂ ಅವರು ಕೂಡ ಅದನ್ನೇ ಪ್ಲಾನ್ ಮಾಡ್ಕೊಂಡಿದ್ರು ಅನ್ಕೋತೀನಿ. ಇಂಡಿಯಾದವರು ಹೇಗಿದ್ರು ಕೂಡ ರಸ್ಸಲ್ ಮೇನಿಯಾನ ನೋಡ್ತಾರೆ, ದುಡ್ಡು ಕೊಟ್ಟು ನೆಟ್ಫ್ಲಿಕ್ಸ್ ನ ಪರ್ಚೇಸ್ ಮಾಡ್ಕೊಬಿಡ್ತಾರೆ ಅಂಡ್ ಅದಾದ್ಮೇಲೆ ಅವರು ಅದರಲ್ಲೇ ಇರ್ತಾರೆ ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಅನ್ಕೋತೀನಿ. ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ನಾವು ರಸ್ಸಲ್ ಮೇನಿಯಾನ ನೋಡಬೇಕು ಅಂದ್ರೆ ನೆಟ್ಫ್ಲಿಕ್ಸ್ ನ ಪರ್ಚೇಸ್ ಮಾಡಲೇಬೇಕು. ಅಫ್ಕೋರ್ಸ್ ಇನ್ನು ಕೆಲವೊಂದಷ್ಟು ಆಪ್ಷನ್ಸ್ಗಳು ಖಂಡಿತವಾಗ್ಲೂ ಇದಾವೆ. ಆ ಆಪ್ಷನ್ಸ್ಗಳನ್ನ ನಾನು ನನ್ನ ಚಾನಲ್ ಅಲ್ಲಿ ತಿಳಿಸ್ತಾನೆ ಇರ್ತೀನಿ, ನನ್ನ ವಾಟ್ಸಪ್ ಗ್ರೂಪ್ ಅಲ್ಲೂ ಕೂಡ ತಿಳಿಸ್ತಾನೆ ಇರ್ತೀನಿ, ಲಿಂಕ್ಸ್ಗಳನ್ನ ಕಳಿಸ್ತಾನೆ ಇರ್ತೀನಿ. ಅದನ್ನ ಬಿಟ್ಟಾಕಿ ಬಟ್ ನೀವು ಒಂದು ಪ್ಯೂರ್ ಜೆನ್ಯೂನ್ ಡಬ್ಲ್ಯೂ ಕಾಂಟೆಂಟ್ನ ನೀವು ಯೂಸ್ ಮಾಡಬೇಕು ಅಂದರೆ ನೆಟ್ಫ್ಲಿಕ್ಸ್ನ ನೀವು ಪರ್ಚೇಸ್ ಮಾಡಲೇಬೇಕು. ಸೊ ಇಷ್ಟು ವರ್ಷ ನಾನು ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯ ಆ್ಯಪ್ ಸಬ್ಸ್ಕ್ರಿಪ್ಷನ್ನ ತಗೊಂಡವನಲ್ಲ. ಅದು ಯಾವುದೇ ಆಗಿರ್ಬೋದು. ಸೋನಿ ಲಿವ್ದು ಕೂಡ ನಾನು ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ಲ. ಅದಕ್ಕೂ ಕೂಡ ಯಾವುದಾದ್ರೂ ಒಂದು ಜುಗಾಡ್ನ ಮಾಡಿ ಅದರಲ್ಲಿ ನಾನು ಇವಾಗ ಇತ್ತೀಚೆಗೆ ಹಾಕೊಂಡಿದ್ದೆ ಸೋನಿ ಲಿವ್ನ. ಡಬ್ಲ್ಯೂನ ಮಾತ್ರ ಅದರಲ್ಲಿ ನಾನು ಫ್ರೀ ಆಗಿ ನೋಡುವೆ. ನಿಜವಾಗ್ಲೂ ಅದು ಪರ್ಚೇಸ್ ಮಾಡಿದ್ದೆಲ್ಲ ಯಾವುದೋ ಒಂದು ಮೋಡ್ ಎಪಿಕ್ನ ಯೂಸ್ ಮಾಡ್ತಾ ಇದ್ದೆ. ಬಟ್ ಈಗ ನೆಟ್ಫ್ಲಿಕ್ಸ್ನ ನಾನು ಕೂಡ ಪರ್ಚೇಸ್ ಮಾಡಿ ನೋಡ್ತೀನಿ. ಒಂದ್ಸತಿ ಟ್ರೈ ಮಾಡ್ತೀನಿ, 500 ರೂಪಾಯಿ ಕೊಟ್ಟು ತಿಂಗಳಿಗೆ ಟ್ರೈ ಮಾಡ್ತೀನಿ, ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸು ಅಂತ. ಸೊ ಮಾರ್ಚ್ ಆದಮೇಲೆ ನೀವು ಕೂಡ ನೆಟ್ಫ್ಲಿಕ್ಸ್ನ ಪರ್ಚೇಸ್ ಮಾಡ್ಕೊಳ್ಳೋದಿದ್ರೆ ಪರ್ಚೇಸ್ ಮಾಡ್ಬೋದು. ನನಗನ್ಸುತ್ತೆ ಒಂದು ಟೈಮ್ ಪರ್ಚೇಸ್ ಮಾಡಿ ಅದಾದ್ಮೇಲೆ ಇಷ್ಟ ಆದರೆ ಅದನ್ನ ಕಂಟಿನ್ಯೂ ಮಾಡಿ. 500 ರೂಪಾಯಿ ಕೊಟ್ಟರೆ 2 ಜನ ನೀವು ಈ ಒಂದನ್ನ ಯೂಸ್ ಮಾಡ್ಕೋಬಹುದು. 250 ರೂಪಾಯಿನ ಶೇರ್ ಮಾಡಿಕೊಂಡು ಇಬ್ರು ಕೂಡ ನೀವು ಪರ್ಚೇಸ್ ಮಾಡಬಹುದು. ಅಂಡ್ ಒಂದೇ ಐಡಿಲಿ ಇಬ್ರು ಕೂಡ ಆರಾಮಾಗಿ ಡಬ್ಲ್ಯೂನ ಎಂಜಾಯ್ ಮಾಡಬಹುದು. ಅಥವಾ ನಿಮಗೆ ನೆಟ್ಫ್ಲಿಕ್ಸ್ನ ಪರ್ಚೇಸ್ ಮಾಡೋದಕ್ಕೆ ಅಷ್ಟೊಂದು ಅಮೌಂಟ್ ಇಲ್ಲ ಅಂದರೆ ಅಫ್ಕೋರ್ಸ್ ನಾನು ಕೆಲವೊಂದಷ್ಟು ಲಿಂಕ್ಸ್ಗಳನ್ನ ಕಳಿಸ್ತೀನಿ. ಅದರಲ್ಲಿ ನೀವು ಆರಾಮಾಗಿ ಡಬ್ಲ್ಯೂನ ಎಂಜಾಯ್ ಮಾಡಬಹುದು. ಅದನ್ನ ನೀವು ನೋಡಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮೊದಲು ಫಾಲೋ ಮಾಡಬೇಡಿ. ಅದಾದ್ಮೇಲೆ ವಾಟ್ಸಪ್ಪಲ್ಲೂ ಕೂಡ ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ನನ್ನ ಬಯೋದಲ್ಲಿ ಲಿಂಕ್ನ ಅಪ್ಡೇಟ್ ಮಾಡ್ತೀನಿ. ಸೊ ಯಾರ್ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ಮಾರ್ಚಿಂದ ಅದು ನಿಮಗೆ ತುಂಬ ಅಗತ್ಯಕತೆ ಇರುತ್ತೆ. ಯಾಕಂದರೆ ಟಿ ವಿಯಲ್ಲಿ ನಮಗೆ ಡಬ್ಲ್ಯೂ ನೋಡೋದಕ್ಕೆ ಸಿಗೋದಿಲ್ಲ. ಕಂಪ್ಲೀಟ್ ಆಗಿ ನಾವು ಕೂಡ ನೆಟ್ಫ್ಲಿಕ್ಸಿಗೆ ಮೂವ್ ಆನ್ ಆಗಬೇಕಾಗುತ್ತೆ. ಸೊ ಇದಕ್ಕೆ ರೆಡಿ ಆಗ್ಬಿಡೋಣ ಗೈಸ್. ರಸ್ಸಲ್ ಮೇನಿಯಾನ ನಾವು ಟಿ ವಿಯಲ್ಲಿ ನೋಡೋದಕ್ಕೆ ಆಗೋದಿಲ್ಲ, ಫೋನಲ್ಲೇ ನೋಡಬೇಕು. ಅಥವಾ ನಿಮಗೆ ಅದು ಆಗೋದಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಫ್ಕೋರ್ಸ್ ಪ್ರತಿಯೊಂದು ಶೋ ಮುಗಿದ ಮೇಲೂ ಕೂಡ ನಾನು ವಿಡಿಯೋ ಮಾಡ್ತೀನಿ. ಶೋ ಮಾತ್ರ ಅಲ್ಲ, ಅದ್ರ ಬಗ್ಗೆ ಅಪ್ಡೇಟ್ಗಳನ್ನು ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನು ಮುಂದೆ ಇಂಡಿಯಾದವರು ಕೂಡ ನೆಟ್ಫ್ಲಿಕ್ಸ್ನ ನೋಡೋ ರೀತಿ ಆಗಬೇಕು. ನೋಡೋಣ ಗೈಸ್ ಆ ಒಂದು ಎಕ್ಸ್ಪೀರಿಯನ್ಸು ಹೇಗಿರುತ್ತೆ ಅಂತ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.